ಮೈಸೂರು ಭಾಗದಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬೇಸರ. ನನ್ನ ಅಭಿಪ್ರಾಯ ಪಡೆಯದೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದು ಯಾಕೆ ನೀವು? ನನ್ನನ್ನು ಒಂದು ಮಾತು ಕೇಳಿ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಈಗಾಗಲೇ ಚಾಮರಾಜನಗರಕ್ಕೆ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ, ಅದಾದ ನಂತರ ಮೈಸೂರಿಗಾಗಿದ್ದಾರೆ, ಹಾಸನ ಆಯಿತು, ಅಂದರೆ ಹಾಸನ ಇವ್ರಿಗೆ ಬಂದಿದೆ ಬಿಡಿ. ಸೊ ನನಗೆ ಹೇಳಬೇಕಾಗಿತ್ತು ನಾನು, ಯಾಕೆಂದರೆ NDA ಭಾಗ ಆಗಿರೋದ್ರಿಂದ ನಾವಿಬ್ಬರೂ ಸೇರಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕು ಅಂತ ತಾನೇ ಲೆಕ್ಕ ಹಾಕಿರೋದು. ಹಾಗಾಗಿ ಗೆಲುವಿನ ಲೆಕ್ಕಾಚಾರದ ದೃಷ್ಟಿಯಿಂದ ಮಾಹಿತಿಯನ್ನು ಹಂಚ್ಕೋಬೇಕಾಗಿತ್ತು. ಅಟ್ಲೀಸ್ಟ್ ಉಳಿದಿರೋ ಕ್ಷೇತ್ರಗಳಿಗೆ ಅಭ್ಯರ್ಥಿ ಫೈನಲ್ ಮಾಡಬೇಕಾದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದಾರಂತೆ ಅಮಿತ್ ಶಾ ಮುಂದೆ. ಸಹಜ ಅದು, ಮೈತ್ರಿ ಪಕ್ಷಗಳು ಅಂದಮೇಲೆ ಪರಸ್ಪರ ಒಬ್ರಿಗೊಬ್ಬರು ಮಾತುಕತೆ ಆಡಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಬೇಕಾಗಿತ್ತು. ಅದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದು ಮೈತ್ರಿ ಧರ್ಮ ಅಲ್ವಾ? ನಿಮಗೆ 3 ಕೊಟ್ಬಿಟ್ಟಿದ್ದೀವಿ, 3ರಲ್ಲಿ ನೀವೇನಾದ್ರು ಮಾಡ್ಕೊಳ್ಳಿ, ಉಳಿದಿರೋ 25ರಲ್ಲಿ ನಾವೇನಾದ್ರು ಮಾಡ್ಕೊತೀವಿ, ಹಂಗಾಗಲ್ಲ. ಅದಲ್ಲ ಮೈತ್ರಿ ಅಂದರೆ. ಮಾತುಕತೆ ಆಡಿ, ಈಗ ಅವ್ರಿಗೆ ಲೋಕಲ್ ಪಾಲಿಟಿಕ್ಸು ಕುಮಾರಸ್ವಾಮಿಗೆ ಚೆನ್ನಾಗಿ ಗೊತ್ತಪ್ಪ. ಹಾಗಾಗಿ ಯಾರು ಕೊಡಬೇಕು, ಯಾರು ಕೊಟ್ಟರೆ ಕ್ಯಾಂಡಿಡೇಟ್ ಗೆಲ್ತಾರೆ, ಅದನ್ನು BJPಯವರು ಇವ್ರ ಜೊತೆ ಮಾತುಕತೆ ಆಡಿ ಹಂಚ್ಕೋಬೇಕಾಗಿತ್ತು, ಆಮೇಲೆ ಫೈನಲ್ ಮಾಡಬೇಕಾಗಿತ್ತು. ಅದಕ್ಕೂ ಮೊದಲೇ ನೀವೇ ತೀರ್ಮಾನ ತೊಗೊಂಡಿದ್ದೀರಾ ಅಂತ ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ನಿಜ ಮೈತ್ರಿ ಅಂತ ಮಾಡ್ಕೊಂಡ ಮೇಲೆ ಎಲ್ಲ ವಿಚಾರಗಳ ವಿನಿಮಯ ಆಗಬೇಕಾಗಿತ್ತು, ಬಟ್ BJP ಹೈಕಮಾಂಡ್ ಆ ರೀತಿ ಮಾಡಿಲ್ಲ. ಕುಮಾರಸ್ವಾಮಿ ಅವರ ಬೇಸರಕ್ಕೆ ಅಮಿತ್ ಶಾ ಅವ್ರು ಏನು ಉತ್ತರ ಕೊಟ್ಟರು ಅಂತ ಏನಾದರೂ ಗೊತ್ತಾಯ್ತಾ ಅಂತ? ಅರವಿಂದ್, ಹಳೆ ಮೈಸೂರು ಭಾಗದ ಒಟ್ಟು 11 ಲೋಕಸಭಾ ಕ್ಷೇತ್ರಗಳ ಪೈಕಿ 8ಕ್ಕೆ ಅಭ್ಯರ್ಥಿಗಳನ್ನು BJPಯಿಂದ ಘೋಷಣೆ ಮಾಡಲಾಗಿದೆ, ಇನ್ನೂ 4ಕ್ಕೆ ಆಗಿಲ್ಲ. ಆ ಪೈಕಿ JDSಗೆ ಏನು ಕೊಡಬೇಕಾಗಿದೆ ಅದು ಕೂಡ ಇನ್ನೂ ಆಗಿಲ್ಲ, ಯಾಕೆಂದರೆ ಕ್ಷೇತ್ರ ಇನ್ನೂ ಹಂಚಿಕೆ ಆಗಿಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ವಿಚಾರದಲ್ಲಿ JDSನವರ ಅಭಿಪ್ರಾಯವನ್ನು BJP ತೆಗೆದುಕೊಂಡಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ, ತುಮಕೂರಿಗೆ ವಿ ಸೋಮಣ್ಣ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಇವೆರಡು ವಿಚಾರವೂ ಕೂಡ ಬಹುತೇಕ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರ ಅವ್ರಿಗೆ ಗೊತ್ತಿತ್ತು. ಆದರೆ ಚಾಮರಾಜನಗರ, ಮೈಸೂರು ಈ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಅವರ ಬೇಸರ. ಅದರಲ್ಲಿ ಇನ್ನೊಂದೇನೆಂದರೆ ಬೆಂಗಳೂರು ಉತ್ತರ ಕ್ಷೇತ್ರ ಶೋಭಾ ಕರಂದ್ಲಾಜೆಯನ್ನು ಅಭ್ಯರ್ಥಿ ಮಾಡಿದ್ದಾರೆ. ಈ 3 ಕ್ಷೇತ್ರಗಳಿಗೆ ಅವರ ಅಭಿಪ್ರಾಯ ತೆಗೆದುಕೊಂಡಿಲ್ಲ ಅನ್ನುವಂಥ ಬೇಸರ ಕುಮಾರಸ್ವಾಮಿ ಅವರಲ್ಲಿ ಮನೆ ಮಾಡಿದ್ದಾರೆ. ನಿನ್ನೆ ಅಮಿತ್ ಶಾ ಅವರ ಮುಂದೆ ಅದನ್ನೇ ಅವರು ಕೂಡ ಹೇಳಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥದ್ದು ಜಂಟಿಯಾಗಿ ಚರ್ಚೆ ಮಾಡಬೇಕು, ಅಭ್ಯರ್ಥಿಗಳನ್ನ ಹಾಕುವ ವಿಚಾರದಲ್ಲೂ ಕೂಡ ಜಂಟಿಯಾಗಿ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಈ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಹಾಕುವ ಮೊದಲು ನಮ್ಮ ಅಭಿಪ್ರಾಯ ತೆಗೆದುಕೊಂಡಿಲ್ಲ ಅನ್ನುವಂತಹ ಬೇಸರವನ್ನು ಅಮಿತ್ ಶಾ ಅವರ ಎದುರೇ ಕುಮಾರಸ್ವಾಮಿ ಅವರು ತೋರ್ಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ಮೈತ್ರಿಯಲ್ಲಿ ಒಂದು ಸ್ವಲ್ಪ ಗೊಂದಲ ಈ ಒಂದು ವಿಚಾರಕ್ಕೆ ಮನೆ ಮಾಡಿದೆ. ಆದರೂ ಕೂಡ BJPಯಿಂದ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಆ ಭಾಗದಲ್ಲಿ ತಂತ್ರಗಾರಿಕೆಯನ್ನು ಸ್ವಲ್ಪ JDSನವ್ರನ್ನ ಸಂಪರ್ಕ ಮಾಡಿ ಬದಲಾಯಿಸಿಕೊಳ್ಳುತ್ತಾ BJP ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮಸೂದ್. ಸೊ ಇದು ಅಂದರೆ ತೀರಾ ಅಸಮಾಧಾನಕ್ಕೆ ಕಾರಣವಾಗುವಂತಹ ಮಟ್ಟಿಗೇನು ಹೋಗಿಲ್ಲ, ಬಟ್ ಇನ್ನೂ 4 ಕ್ಷೇತ್ರ ಇದೆಯಲ್ಲ ಹಳೆ ಮೈಸೂರು ಭಾಗದಲ್ಲಿ, ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ, ಅಭ್ಯರ್ಥಿ ಫೈನಲ್ ಮಾಡಬೇಕಾದ್ರೂ ನಮ್ಮ ಗಮನಕ್ಕೆ ತನ್ನಿ. 3 ಕ್ಷೇತ್ರಗಳಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ನೀವು ಅಂತ ಸಹಜವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಳುತ್ತೆ BJP ಅಂತ ನೋಡೋಣ.